ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಅಂಡ್ ಸಾಲ್ವ್ ಈ ಪ್ರಾಬ್ಲಮ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ಇದೆಯಾ ಇಲ್ವಾ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಾವು ಸಾಲ್ವ್ ಮಾಡೋದಕ್ಕೆ ಪ್ರೊಸೀಡ್ ಆಗ್ತೀವಿ ಹೊರತು ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದ್ರೆ ನಾವು ಅಲ್ಲೇ ಸ್ಟಾಪ್ ಮಾಡ್ತೀವಿ. ಸೊ ಫಸ್ಟ್ ನಾವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡೋಣ, ಆಮೇಲೆ ಸಾಲ್ವ್ ಮಾಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೇನೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು ಎಕ್ಸಾಮ್ ಅಲ್ಲಿ. ಸೊ ನಾನು ಬೋರ್ಡ್ ಅಲ್ಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಅದೇ ರೀತಿ ನೀವು ಬರೀಬೇಕು. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಮೂರು ಈಕ್ವೇಶನ್ ಗಳನ್ನ ಕೊಟ್ಟಿದ್ದಾರೆ. ಎಕ್ಸ್ ನೋಡಿ 1 2 3. ಸೊ ಈ ಮೂರು ಈಕ್ವೇಶನ್ ಗಳನ್ನ ನಾವೇನ್ ಮಾಡಬೇಕು, ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಸ್ಟೆಪ್ ನಂಬರ್ 1, ಕನ್ವರ್ಟ್ ಟು ಮ್ಯಾಟ್ರಿಕ್ಸ್ ಫಾರ್ಮೆಟ್. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ, AX ವಿಚ್ ವಿಲ್ ಬಿ ಈಕ್ವಲ್ ಟು ಬಿ. ಸೊ ಈ ಫಾರ್ಮೆಟ್ ಕನ್ವರ್ಟ್ ಮಾಡ್ತೀವಿ. ಎ ಅಂತ ಅಂದ್ರೆ ಏನು, ಈ ಎಕ್ಸ್ ಇರ್ಬೋದು, ವೈ ಇರ್ಬೋದು, ಝೆಡ್ ಇರ್ಬೋದು, ಇವುಗಳ ಪಕ್ಕದಲ್ಲಿ ಇರುವಂತದ್ದು ಅಂದ್ರೆ ಕೋಎಫಿಷಿಯಂಟ್ ಆಫ್ ದಿ ವೇರಿಯೇಬಲ್ಸ್ ಅನ್ನ ನಾವು ಎ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. 2 ಎಕ್ಸ್ ಇನ್ ಪಕ್ಕ ಏನೇನಿದೆ ಬರೀರಿ, 2, ಇಲ್ಲಿ 3, ಇಲ್ಲಿ 2. ನೆಕ್ಸ್ಟ್ ಇಲ್ಲಿ -3 ಇದೆ, ಮೈನಸ್ ಇದ್ರೆ ಮೈನಸ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ವೈ ಪಕ್ಕ ಏನಿದೆ -3, ಇಲ್ಲಿ ಏನು ಇಲ್ಲ ಅಂತ ಅಂದ್ರೆ 1. ನೆಕ್ಸ್ಟ್ ಇಲ್ಲಿ 19. ನೆಕ್ಸ್ಟ್ ಝೆಡ್ ಪಕ್ಕ 7, -3 ಮತ್ತೆ -47. ಸೊ ಇವಾಗ ಎ ಆಯ್ತು. ಎಕ್ಸ್ ಅಂತ ಅಂದ್ರೇನು, ಎಕ್ಸ್ ಅಂತ ಅಂದ್ರೆ ನಮ್ಮ ಈಕ್ವೇಶನ್ಸ್ ಗಳಲ್ಲಿ ಇರುವಂತಹ ವೇರಿಯೇಬಲ್ಸ್ ಯಾವುವು, ಎಕ್ಸ್ ವೈ ಝೆಡ್. ಸೊ ಎಕ್ಸ್ ವೈ ಝೆಡ್ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಅಂತ ಅಂದ್ರೇನು, ಬಿ ಅಂತಂದ್ರೆ ಕಾನ್ಸ್ಟೆಂಟ್ಗಳು, ಯಾವುದರ ಪಕ್ಕದಲ್ಲಿ ವೇರಿಯೇಬಲ್ಸ್ ಇರಲ್ವಲ್ಲ ಅದು. ನೋಡಿ 5 13 22 ಅವುಗಳು 5 13 22. ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ಇದನ್ನ ನೀವು ಸ್ಪೆಸಿಫೈ ಮಾಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಅಲ್ವಾ ಬರೀತಾ ಇರೋದು. ಸೊ ಫಸ್ಟ್ ಸ್ಪೆಸಿಫೈ ಮಾಡಬೇಕು. ಅಂದ್ರೆ ಏನು, ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು, ದೇರ್ ಫಾರ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು ಮತ್ತೆ ಬರೀ 2 -3 7 3 1 -3 2 19 -47. ನೆಕ್ಸ್ಟ್ ಬಿ ವಿಲ್ ಬಿ ಈಕ್ವಲ್ ಟು, ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನಿದೆ 5 13 22. ನೆಕ್ಸ್ಟ್ ಎಕ್ಸ್ ಮ್ಯಾಟ್ರಿಕ್ಸ್, ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ವೈ ಝೆಡ್. ಸೊ ಇವಷ್ಟನ್ನು ಕೂಡ ನೀವು ಸ್ಪೆಸಿಫೈ ಮಾಡಿ ಬರೀಬೇಕು, ಅವಾಗಲೇ ನಿಮಗೆ ಪ್ರತಿಯೊಂದು ಸ್ಟೆಪ್ಪಿಗೂ ಕೂಡ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಈಗ ಏನಾಯ್ತು, ಎ ಸಪರೇಟ್, ಬಿ ಸಪರೇಟ್, ಎಕ್ಸ್ ಸಪರೇಟ್ ಆಗಿ ನಾವು ಸಪರೇಟ್ ಮಾಡಿ ಬರ್ದಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆರ್ಗ್ಯುಮೆಂಟ್ ಮಾಡಬೇಕು. ಸೊ ಆರ್ಗ್ಯುಮೆಂಟ್ ದಿ ಮ್ಯಾಟ್ರಿಕ್ಸ್. ಸೊ ಆರ್ಗ್ಯುಮೆಂಟ್ ಮಾಡಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ನಾನು ಸಿ ಅಂತ ಕರಿತಾ ಹೋಗ್ತೀನಿ. ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. ಸಿ ವಿಲ್ ಬಿ ಈಕ್ವಲ್ ಟು ಎ ಈಸ್ ಟು ಬಿ. ಸೊ ಈ ಫಾರ್ಮೆಟ್ ಅಲ್ಲಿ ಎ ನಮಗೆ ಆಲ್ರೆಡಿ ಗೊತ್ತಿದೆ, ಬಿ ಕೂಡ ಗೊತ್ತಿದೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಎ ಮ್ಯಾಟ್ರಿಕ್ಸ್ ಅಲ್ಲಿ ಇರೋದೇನು 2 -3 7. ನೆಕ್ಸ್ಟ್ 3 1 -3 3 1 -3. ನೆಕ್ಸ್ಟ್ 2 19 -47 2 19 -47. ಸೊ ಈ ರೀತಿ ಮ್ಯಾಟ್ರಿಕ್ಸ್ ಮಾಡಬಾರ್ದು. ಎ ಈಸ್ ಟು ಬಿ ಫಾರ್ಮೆಟ್. ಸೊ ಈಸ್ ಟು ಯಾವ್ದಿರೋದು, ಬಿ ಅಲ್ಲಿ ಫಸ್ಟ್ ವ್ಯಾಲ್ಯೂ 5, ನೆಕ್ಸ್ಟ್ 13 22 13 22. ಸೊ ಇಲ್ಲಿ ನೋಡಿ ಇದಷ್ಟು ಕೂಡ ಎ ಮ್ಯಾಟ್ರಿಕ್ಸ್, ಇದಷ್ಟು ಕೂಡ ಬಿ ಮ್ಯಾಟ್ರಿಕ್ಸ್. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕು. ಏನು, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ. ಸೊ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಏನು ಮ್ಯಾಟ್ರಿಕ್ಸ್ ಅನ್ನ ಜನರೇಟ್ ಮಾಡಿದೀವಲ್ಲ ಇದನ್ನ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಈ ಬಿ ನಲ್ಲ ಎ ಅನ್ನ ಏನ್ ಮಾಡಬೇಕು, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೇನು, ಇದು ಡಯಾಗ್ನಲ್ ಎಲಿಮೆಂಟ್ಸ್ ಗಳಲ್ವಾ, 3 -1 -47 ಡಯಾಗ್ನಲ್ ಎಲಿಮೆಂಟ್ಸ್. ಈ ಎ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ 3 × 3 ಮ್ಯಾಟ್ರಿಕ್ಸ್. ಇದರಲ್ಲಿ 1 2 3 ಡಯಾಗ್ನಲ್ ಎಲಿಮೆಂಟ್ಸ್ ಗಳು ನಮಗಿವೆ. ಈ ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಕೆಳಗಡೆ ಇದಾವಲ್ಲ ವ್ಯಾಲ್ಯೂ, ಈ 3 ಇರ್ಬೋದು, 2 ಇರ್ಬೋದು, 19. ಸೊ ಈ ಮೂರು ವ್ಯಾಲ್ಯೂಗಳನ್ನ 0 ಮಾಡಬೇಕು. ಏನು, ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಮೇಲ್ಗಡೆ ಇರುವಂತಹ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ಲಿನ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ ಇವಾಗ ನಮ್ ಗೋಲ್ ಏನು, ಈ ಮೂರು ಎಲಿಮೆಂಟ್ ಗಳನ್ನ 0 ಮಾಡಿದ್ರೆ ನಾವು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿದೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು.
ಇವಾಗ ಇದನ್ನ ನಾನು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಈಸಿಯಸ್ಟ್ ಟೆಕ್ನಿಕ್ ಇಸ್ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡೋದು. ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ ದಿಸ್ ಈಸ್ ರೋ ನಂಬರ್ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3, ರೋ 1, ರೋ 2, ರೋ 3, ಸರಿನಾ? ಈಗ ನಾವೇನ್ ಮಾಡಬೇಕು, ರೋ 2 ಅಲ್ಲಿ ಇರುವಂತಹ 3 ಅನ್ನ 0 ಆಗಿ ಮಾಡಬೇಕು. ಸೊ ರೋ 2 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್. ಯಾವ್ದಾರ ರೆಸ್ಪೆಕ್ಟ್ ಅಲ್ಲಿ ಅಂದ್ರೆ ಯಾವ್ದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಚೇಂಜಸ್ ಅನ್ನ ಮಾಡ್ತೀವಿ, ಈ ಒಂದು ಕಾಲಮ್ ಅಲ್ಲಿ ಇರುವಂತಹ ಡಯಾಗ್ನಲ್ ಎಲಿಮೆಂಟ್. ಸೊ ಈ 3 ಗಾಗ್ಲಿ 2 ಗಾಗ್ಲಿ ಡಯಾಗ್ನಲ್ ಎಲಿಮೆಂಟ್ ಯಾವುದು 2. ಸೊ 2 ಅನ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಅದು ಯಾವ ರೋ ಅಲ್ಲಿ ಇದೆ, ರೋ 1. ಈಗ 3 ಅನ್ನ 0 ಮಾಡಬೇಕು ಅಂದ್ರೆ ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, R2 ಅಲ್ಲಿ ಇರುವಂತಹ 3 ಅನ್ನ R1 ಜೊತೆ ಬರೀರಿ, R1 ಅಲ್ಲಿ ಇರುವಂತಹ 2 ಅನ್ನ R2 ಜೊತೆ ಬರೀರಿ, ಮಧ್ಯ ಮೈನಸ್ ಹಾಕ್ರಿ. ಸಿಂಪಲ್ ಟೆಕ್ನಿಕ್. ನೆಕ್ಸ್ಟ್ ಇನ್ನೊಂದು ಬರ್ ತೋರಿಸ್ತೀನಿ ನೋಡಿ, R3. ಸೊ R3 ಅಲ್ಲಿ ಇರುವಂತಹ 2 ಅನ್ನ 0 ಮಾಡ್ಬೇಕಲ್ವಾ. ಸೊ ಏನ್ ಮಾಡ್ತೀನಿ, R3 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ R1 ಅಲ್ಲಿ ಇದೆ. ಸೊ R1 ಪಕ್ಕದಲ್ಲಿರುವಂತ R1 ಅಲ್ಲಿ ಇರುವಂತ ವ್ಯಾಲ್ಯೂ ಏನು 2. ಸೊ ಅದನ್ನ R3 ಜೊತೆ ಬರೀರಿ. R3 ಅಲ್ಲಿ ಇರುವಂತ ವ್ಯಾಲ್ಯೂ ಏನು 2, ಅದನ್ನ R1 ಜೊತೆ ಬರೀರಿ, ಮಧ್ಯೆ ಮೈನಸ್ ಹಾಕ್ರಿ. ಸಿಂಪಲ್, ಇಷ್ಟೇ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ ಈಸಿಯಾಗಿ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ, ಫುಲ್ ಅಂಡ್ ಫುಲ್ ಆನ್ಸರ್ ಬರುತ್ತೆ. ಈಗ ನೋಡಿ, ನಾವು ಕೇವಲ ಆಪರೇಷನ್ಸ್ ಅನ್ನ R2 ಮತ್ತೆ R3 ಗೆ ಮಾತ್ರ ಅಪ್ಲೈ ಮಾಡ್ತಿರೋದು. ಸೊ R1 ಏನಾಗಿರುತ್ತೆ, ಪ್ರೀವಿಯಸ್ ಸ್ಟೆಪ್ ಇಂದ ಸೇಮ್ ಇರುತ್ತೆ. ಸೊ C ವಿಲ್ ಬಿ ಈಕ್ವಲ್ ಟು 2 - 3 7 is to 5. ನಾವಿಲ್ಲಿ ಆಪರೇಷನ್ ಅನ್ನು ಅಪ್ಲೈ ಮಾಡ್ತೀವಲ್ಲ, ರೋಡ್ ಆಪರೇಷನ್ಸ್ ಗಳು, ರೋ 2 ಇರ್ಬೋದು, ರೋ 3, ಇವುಗಳನ್ನ ಅಪ್ಲೈ ಮಾಡಿದಾಗ ಕೇವಲ ಎ ಮ್ಯಾಟ್ರಿಕ್ಸ್ ಗೆ ಮಾತ್ರ ಅಪ್ಲೈ ಆಗಲ್ಲ, ಬಿ ಗೂ ಕೂಡ ಸೇರಿ ಅಪ್ಲೈ ಆಗುತ್ತೆ. ಇಡೀ ರೋ, ಫುಲ್ ರೋಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಈಗ ರೋ 2 ಏನಪ್ಪಾ ಆಪರೇಷನ್ಸ್ ಇರೋದು, ಫಸ್ಟ್ ರೋ 2 ತಗೋಣ. 2 × R2 - 3 × R1 ಅಲ್ವಾ. ಈಗ 2 × ಮೊದಲನೇ R2 ವ್ಯಾಲ್ಯೂ ಏನಿರೋದು 3 - 3 × ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2. 3 2 6 - 3 2 6. ಸೊ ವ್ಯಾಲ್ಯೂ ಏನಾಯ್ತು 0. ಇದನ್ನ 0 ಮಾಡೋದಕ್ಕೆ ಅಲ್ವಾ ನಾವು ಈ ಆಪರೇಷನ್ಸ್ ಗಳನ್ನ ಅಪ್ಲೈ ಮಾಡಿದ್ದು, ಅದೇ ರೀತಿ. ನೆಕ್ಸ್ಟ್ 2 × R2 ವ್ಯಾಲ್ಯೂ ಏನಿದೆ 1 - 3 × ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು -3. 2 1s are 2, ಮೈನಸ್ ಇಂಟು ಮೈನಸ್ ಪ್ಲಸ್, 3 3s are 9, 9 + 2 ಏನಾಗುತ್ತೆ 11. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ -3, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 7. ಸೊ ವ್ಯಾಲ್ಯೂ ಏನಾಗುತ್ತೆ -3 2s are 6, -7 3s are 21, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ವಿಲ್ ಬಿ ಮೈನಸ್. 21 + 6 ಏನಾಗುತ್ತೆ -27. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 13. ನೆಕ್ಸ್ಟ್ R1 ವ್ಯಾಲ್ಯೂ ಏನಿದೆ, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 5. ಸೊ ವ್ಯಾಲ್ಯೂ ಏನಾಗುತ್ತೆ 13 2s are 26, -5 3s are 15. ಸೊ 26 - 15 ಅಂತ ಅಂದ್ರೆ ಎಷ್ಟಾಯ್ತು 11 ಆಯ್ತು. ಸಿಂಪಲ್. ಸೊ ನೆಕ್ಸ್ಟ್ R3 ಗೆ ಆಪರೇಷನ್ ಅನ್ನು ಅಪ್ಲೈ ಮಾಡೋಣ. R3 ದ ಆಪರೇಷನ್ ಏನು, 2 × R3 - 2 × R1. ಇದನ್ನ ಬೇಕಾದ್ರೆ ನೀವು ಈ ಕಡೆ ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ 2 2 ಕ್ಯಾನ್ಸಲ್ ಮಾಡ್ಕೋಬಹುದು. ಇಲ್ಲ ಅದೇ ರೀತಿ ಇಟ್ಕೊಂತೀನಿ ಅಂತ ಅಂದ್ರೆ ಅದೇ ರೀತಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ, ಏನಾಗಲ್ಲ. ಸೊ ಇವಾಗ 2 × R3 ಅಲ್ವಾ. 2 × R3 ವ್ಯಾಲ್ಯೂ ಏನಿದೆ ಇವಾಗ 2 ಇದೆ, -2 × ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 2. 2 2s are 4, -2 2s are 4, 0 ಆಯ್ತು. ನೆಕ್ಸ್ಟ್ R3 ವ್ಯಾಲ್ಯೂ ಏನು 19, -2 × R1 ವ್ಯಾಲ್ಯೂ, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ -3. 19 2s are 38, ಮೈನಸ್ ಇಂಟು ಮೈನಸ್ ಪ್ಲಸ್, 3 2s are 6. 38 + 6 ಏನಾಗುತ್ತೆ 44. ನೆಕ್ಸ್ಟ್ ಇಲ್ಲಿ -47 ಇದೆ R3 ವ್ಯಾಲ್ಯೂ -47. ನೆಕ್ಸ್ಟ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 7. -47 × 2 ಎಷ್ಟಾಗುತ್ತೆ 40 40 80 94. ಸೊ -94 -7 2s are 14, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ವಿಲ್ ಬಿ ಮೈನಸ್. 94 + 14 ಅಂತ ಅಂದ್ರೆ 108. ಸೊ -108 ಆಯ್ತು. ಸೊ ನೆಕ್ಸ್ಟ್ ಒನ್ 22 ಇದೆ. R3 ವ್ಯಾಲ್ಯೂ ಇಸ್ 22 -2 × ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 5. ಸೊ 22 × 2 ಅಂತ ಅಂದ್ರೆ 44, -5 2s are 10. 44 - 10 ಅಂತ ಅಂದ್ರೆ 34 ಆಯ್ತು. ಸೊ ಇವಾಗ ಇದನ್ನ ನಾನು ಸಿಂಪ್ಲಿಫೈ ಮಾಡ್ಕೋಬಹುದು. ಈ ಒಂದು ರೋ ಅನ್ನ ನಾನು ಸಿಂಪ್ಲಿಫೈ ಮಾಡ್ಕೋಬಹುದು. ಯಾಕಂತಂದ್ರೆ ಇವು ಎಲ್ಲವೂ ಕೂಡ 2 ಇಂದ ಡಿವೈಡ್ ಆಗೋದ್ರಿಂದ ನೆಕ್ಸ್ಟ್ ನಾನು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ನನಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ರೋ
ರೋ 3 ಅಲ್ಲಿ ಚೇಂಜಸ್ ಮಾಡ್ತೀನಿ. ರೋ 3 ಡಿವೈಡೆಡ್ ಬೈ 2, ಯಾಕಂತಂದ್ರೆ ಎಲ್ಲಾ ಎಲಿಮೆಂಟ್ಸ್ಗಳು ಕೂಡ 2 ಇಂದ ಡಿವೈಡ್ ಆಗುತ್ತೆ ಇಲ್ಲಿ ರೋ 3 ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳು. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ, ಅವಾಗ ನಿಮಗೆ ಪ್ರಾಬ್ಲಮ್ ಈಸಿ ಆಗ್ತಾ ಹೋಗುತ್ತೆ. ರೋ 3 ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ರೋ 1 ಮತ್ತೆ ರೋ 2 ಆಸ್ ಇಟ್ ಈಸ್ 2 minus 3 7:5. ನೆಕ್ಸ್ಟ್ 0 11 minus 27:11. ಸೊ 0 divided by 2 will be 0. 44 divided by 2, 2 2s are 2 2s are 22 ಆಯಿತು. ನೆಕ್ಸ್ಟ್ 108 divided by 2 ಅಂತಂದ್ರೆ ಎಷ್ಟಾಗುತ್ತೆ 54 minus 54. 34 divided by 2 ಅಂದ್ರೆ 2 1s are 2, 2 7s are 14, ಸೊ 17. ಇವಾಗ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ಎಲ್ಲ ಎಲಿಮೆಂಟ್ ಗಳನ್ನು 0 ಮಾಡಿದ್ದೀನಿ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ 22 ಇದೆ, ಇದನ್ನ 0 ಮಾಡಬೇಕು. ಇಲ್ಲಿ -54 ಇದೆ, ಇದು 0 ಆಗದೆ ಇದ್ರೂ ಸೊ -54 ಇದೆ ಮೂರನೇ ಡಯಾಗ್ನಲ್ ಎಲಿಮೆಂಟ್, ಇದರ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. ಸೊ ನಾನು 0 ಮಾಡಬೇಕಾದಂತಹ 3 ಎಲಿಮೆಂಟ್ಗಳಲ್ಲಿ 2 ಮಾಡಿದ್ದೀನಿ, ಇನ್ನೊಂದು ಮಾಡ್ಬೇಕಷ್ಟೇ. ಇವಾಗ ಇದನ್ನ 0 ಮಾಡಬೇಕು ಅಂತಂದ್ರೆ ಟೆಕ್ನಿಕ್ ಏನು, ರೋ 3 ಅಲ್ಲಿ ಇದೆ ಇದು, ದಿಸ್ ಈಸ್ ರೋ 1, ರೋ 2, ರೋ 3 ಅಲ್ವಾ, ರೋ 3 ಅಲ್ಲಿ ಇದೆ. ಸೊ ರೋ 3 ಅಲ್ಲಿ ಚೇಂಜಸ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಅದರ ಕಾಲಮ್ ಅಲ್ಲಿ ಇರುವಂತಹ ಡಯಾಗ್ನಲ್ ಎಲಿಮೆಂಟ್ ಯಾವುದು 11. ಸೊ ಅದು ಯಾವ ರೋ ಅಲ್ಲಿ ಇದೆ, ರೋ 2. ಸೊ ರೋ 2 ರೆಫರೆನ್ಸ್ ಅನ್ನ ತಗೋಬೇಕು. ಡಯಾಗ್ನಲ್ ಎಲಿಮೆಂಟ್ ಯಾವ್ದು ರೋ ಅಲ್ಲಿ ಇರುತ್ತೆ ಅದನ್ನ ನಾವು ರೆಫರೆನ್ಸ್ ಆಗಿ ತಗೋಬೇಕು. ಈಗ ಸಿಂಪಲ್ ಟೆಕ್ನಿಕ್ ಏನು, ರೋ 3 ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ರೋ 2 ಜೊತೆ ಬರೀಬೇಕು, ರೋ 2 ಅಲ್ಲಿ ಇರುವಂತಹ ಎಲಿಮೆಂಟ್ ಅನ್ನ ರೋ 3 ಜೊತೆ ಬರೀಬೇಕು, ಮಧ್ಯೆ ಮೈನಸ್ ಹಾಕಿದ್ರೆ 0 ಆಗುತ್ತೆ 22. ಸಿಂಪಲ್. C will be equal to ಕೇವಲ R3 ಗೆ ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 2 ಸೇಮ್. 2 minus 3 7:5. 0 11 minus 27:11. ಇವಾಗ ಆಪರೇಷನ್ ಏನು, 11 into R3 minus 22 into R2. ಸೊ 11 into R3 minus 22 into R2 ಇದೆ. 11 into ಮೊದಲನೇ R3 ವ್ಯಾಲ್ಯೂ 0 minus 22 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ 0. 0 ಇಂದ ನೀವು ಏನೇ ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ. 0 minus 0 will be 0. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 22 minus 22 into R1 ವ್ಯಾಲ್ಯೂ ಏನಿದೆ 11. 11 into 22 minus 11 into 22 0 ಆಗುತ್ತಲ್ವಾ, ಸೊ 0. ನೆಕ್ಸ್ಟ್ 11 into minus 54, R3 ವ್ಯಾಲ್ಯೂ is minus 54. ನೆಕ್ಸ್ಟ್ minus 22 into ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ minus 27. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ 54 into 11 ಏನಾಗುತ್ತೆ minus 594, minus into minus ಪ್ಲಸ್ ಆಯಿತು. ಸೊ 27 into 22 ಎಷ್ಟಾಗುತ್ತೆ 594 ಪ್ಲಸ್ 594 minus 594 ಏನಾಯಿತು 0 ಈಸ್ಟು ಲಾಸ್ಟ್ ಒನ್ 17 ಇದೆ. R3 ವ್ಯಾಲ್ಯೂ is 17, ಅದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ is 11. ಸೊ ಕ್ಯಾಲ್ಕುಲೇಟರ್ ಅಲ್ಲೇ ಹಾಕಿ 17 into 11 ಏನಾಗುತ್ತೆ 187 ಮೈನಸ್ 22 into 11 ಏನಾಗುತ್ತೆ 242. ಸೊ ಸಬ್ಸ್ಟ್ರಾಕ್ಟ್ ಮಾಡಿ 242 ಮೈನಸ್ 187 ವ್ಯಾಲ್ಯೂ ಎಷ್ಟಾಯಿತು 55. ಬಟ್ ಗ್ರೇಟರ್ ಸೈನ್ ಏನಿರೋದು ಮೈನಸ್, ನೋಡಿ ಗ್ರೇಟರ್ ವ್ಯಾಲ್ಯೂ ಪಕ್ಕ ಇರೋದು ಮೈನಸ್ ಆಗಿರೋದ್ರಿಂದ minus 55 will be the answer. ಸೊ ಇಲ್ಲಿ minus 55 ಅಂತ ಬರೀಬೇಕು. ಈಗ ನೋಡಿ ಡಯಾಗ್ನಲ್ ಎಲಿಮೆಂಟ್ಸ್ ಗಳವು 2 11 0. ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಿದ್ರೆ ಅದು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂ 0, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂ 0, ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವುದು ವ್ಯಾಲ್ಯೂ ಇಲ್ಲ. 3 ವ್ಯಾಲ್ಯೂಗಳನ್ನ 0 ಮಾಡಬೇಕಿತ್ತು, 0 ಮಾಡಿದ್ದೀನಿ. ಈಗ ಏನ್ ಮಾಡಬೇಕು ಅಂತಂದ್ರೆ ಕನ್ಸಿಸ್ಟೆನ್ಸಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡ್ತೀವಿ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿ ಅನ್ನ ಕಂಡುಹಿಡಿಯೋಣ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಸಿ. ಸೊ ಸಿದು ಮ್ಯಾಟ್ರಿಕ್ಸ್ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್ ಟೆಕ್ನಿಕ್. ರೋ ವೈಸ್ ನೋಡಬೇಕು. ಏನಾದ್ರೂ ರೋ ವೈಸ್ ನೋಡ್ಬೇಕಾದ್ರೆ ನಾನ್ ಝೀರೋ ಎಲಿಮೆಂಟ್ಸ್ ಇದ್ರೆ ಅದನ್ನ ರ್ಯಾಂಕ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ನಾವು ರೋ ವೈಸ್ ನೋಡ್ಬೇಕಾದ್ರೆ ಫುಲ್ ರೋ 0 ಆಗಿರಬಾರ್ದು ಅಷ್ಟೇ. ಏನು, ಫುಲ್ ರೋ 0 ಆಗಿದ್ರೆ ಅದನ್ನ ಕನ್ಸಿಡರ್ ಮಾಡಬಾರ್ದು. ಫುಲ್ ರೋ 0 ಆಗಿಲ್ಲ ಅಂತಂದ್ರೆ ಅದನ್ನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ನೋಡಿ ಈ ರೋ ಫುಲ್ ಏನಾದ್ರೂ ಫುಲ್ ಕಂಪ್ಲೀಟ್ 0 ಇದೆಯಾ, ಇಲ್ಲ, ಬೇರೆ ನಂಬರ್ ಇದೆ, ನಾನ್ ಝೀರೋ ಎಲಿಮೆಂಟ್ಸ್ ಇದೆ. ಸೊ ಒಂದು. ನೆಕ್ಸ್ಟ್ ಇದರಲ್ಲಿ 0 ಇದೆ ಬಟ್ ಎಲ್ಲಾ ಎಲಿಮೆಂಟ್ಗಳು 0ನಾ, ಇಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡಬೇಕು. 2. ನೆಕ್ಸ್ಟ್ ಈ ರೋ ನೋಡಿ 3 0 ಇದೆ ಬಟ್ ಇಲ್ಲಿ ಒಂದು ನಾನ್ ಝೀರೋ ಎಲಿಮೆಂಟ್ ಇದೆ. ಸೊ ಇದನ್ನು ಕೂಡ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿ ಏನಾಯ್ತು 1 2 3.
ಏನು ರೋ ವೈಸ್ ನೋಡಿದಾಗ ನಾವು ರೋ ವೈಸ್ ನೋಡಿದಾಗ ಒಂದಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇರಬೇಕು. ಒಂದು ನಾನ್ ಝೀರೋ ಎಲಿಮೆಂಟ್ ಇದ್ರೂ ಕೂಡ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಅನ್ನ ನೋಡೋಣ. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಇಷ್ಟು ಮಾತ್ರ ಎ ಮ್ಯಾಟ್ರಿಕ್ಸ್ ಅಲ್ವಾ, ಇದು ಬಿ, ಇದು ಎ. ನನಗೆ ಕೇವಲ ಎ ಮ್ಯಾಟ್ರಿಕ್ಸಿನ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಬೇಕು. ಸೊ ಎ ಮ್ಯಾಟ್ರಿಕ್ಸ್ ಇನ್ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಯಾವ ರೀತಿ ಕಂಡುಹಿಡಿತೀರಾ, ಪ್ರತಿಯೊಂದು ರೋನ ನೋಡಬೇಕು, ಪ್ರತಿಯೊಂದು ರೋ ಅಲ್ಲಿ ಒಂದಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇದ್ರೆ ಅದನ್ನ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ಆಡ್ ಮಾಡ್ತಾ ಹೋಗ್ತೀವಿ. 2 - 3 7. ಸೊ ಇದರಲ್ಲಿ ಒಂದಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇದೆ, ಸೊ ಇದನ್ನ ಕನ್ಸಿಡರ್ ಮಾಡ್ತೀವಿ. 1 ಪ್ಲಸ್ 0 11 - 27. ಸೊ ಇದರಲ್ಲೂ ಕೂಡ ನಾನ್ ಝೀರೋ ಎಲಿಮೆಂಟ್ ಇದೆ, ಕನ್ಸಿಡರ್ ಮಾಡ್ತೀವಿ. 0 0 0. ಸೊ ಥರ್ಡ್ ರೋ ಅಲ್ಲಿ ಏನಾಯ್ತು, ಒಂದು ಕೂಡ ನಾನ್ ಝೀರೋ ಎಲಿಮೆಂಟ್ ಇಲ್ಲ ಯಾವ್ದ್ರಲ್ಲಿ, ಎ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಏನ್ ಮಾಡ್ತೀವಿ 0. ಸೊ 1 + 1 ಏನಾಯ್ತು 2. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಏನಾಯ್ತು 2. ಈಗ ನೋಡಿ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿ ಇಸ್ ನಾಟ್ ಈಕ್ವಲ್ ಟು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ರ್ಯಾಂಕ್ ಆಫ್ matrix C is not equal to rank of matrix A. Therefore, given question is not consistent. Non-consistent ಅಥವಾ not consistent ಅಂತ ಬರೀಬಹುದು. non-consistency. ಸೊ ನಾನ್ ಕನ್ಸಿಸ್ಟೆನ್ಸಿ ಅಂತ ನೀವು ಕೊನೆಗೆ ಬರ್ದಾದ್ಮೇಲೆ ಮುಂದಕ್ಕೆ ಪ್ರೊಸೀಡೇ ಮಾಡಂಗಿಲ್ಲ. ಫಸ್ಟ್ ಕನ್ಸಿಸ್ಟೆನ್ಸಿನೇ ಟೆಸ್ಟ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಾವು ಸಾಲ್ವ್ ಮಾಡೋದು. ಸೊ ಇಲ್ಲಿ ಕನ್ಸಿಸ್ಟೆನ್ಸಿನೇ ಇಲ್ಲ. ಯಾಕೆ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಸಿ ಅಂದ್ರೆ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸಿನ ರ್ಯಾಂಕ್ ಮತ್ತೆ ಮ್ಯಾಟ್ರಿಕ್ಸ್ ಎದು ಎರಡು ಕೂಡ ಸೇಮ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬರಲಿಲ್ಲ. ಸೇಮ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬರಲಿಲ್ಲ ಅಂತಂದ್ರೆ ನಮಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ ಕನ್ಸಿಸ್ಟೆಂಟ್ ಇಲ್ಲ ಅಂತ ಅರ್ಥ. ಸೊ ಕನ್ಕ್ಲೂಡ್ ಮಾಡಿ ನಾನ್ ಕನ್ಸಿಸ್ಟೆನ್ಸಿ ಅಂತ. ಸೊ ಪ್ರಾಬ್ಲಮ್ ಮುಗೀತು. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಇದೇ ಒಂದು ಟಾಪಿಕ್ ಮೇಲೆ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೀವು ನೋಡ್ಬೋದು. ಇನ್ನೂ ಯಾವುದಾದ್ರೂ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ತಿಳಿಸಿ, ನಾನು ಕ್ಲಾರಿಫೈ ಕೂಡ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.